ಬನ್ನಿರಿ ಮೂಡಬಿದರೆಯ ಪಾವನ ಜಿನ ಮಂದಿರಗಳನ್ನು, ಧರ್ಮವ ಸಾರುವ ದಿವ್ಯ ಜಿನೇಂದ್ರರ 10 ಬಸದಿಯನು, 10 ಬಸದಿಯನು. ವಂದಿಪೆ ಜಿನ ದೇವಾ, ವಂದಿಪೆ ಜಿನ ದೇವಾ. ಮೊದಲಿಗೆ ನೋಡುವ ಭವ್ಯ ಮನೋಹರ ಚಂದಿರನಾಥನ ಬಸದಿಯನು, ಮೂಡಬಿದರೆಗೆ ಶ್ರೇಷ್ಠತೆ ನೀಡುವ 1000 ಕಂಬದ ಬಸದಿಯನು, ಆಗಸ ಮುಟ್ಟುವ ಗೋಡೆಯ ನಡುವೆ ನಿಂದಿಯ ಈ ಹೊಸ ಬಸದಿಯನು, ಮೂರಾಳೆತ್ತರ ದ್ವಾರವು ಇದರದು ಸ್ವಾಗತ ಕೋರುತ್ತ ನಿಂದಿಯುವುದು, ಮಾನಕ ಶಾಯವ ತೊರೆಯಲು ಕಲಿಸುವ ಮಾನಸ್ತಂಭವು ಇಲ್ಲಿಯುವುದು, ಮಾನಸ್ತಂಭವು ಇಲ್ಲಿಯುವುದು. ವಂದಿಪೆ ಜಿನ ದೇವಾ, ವಂದಿಪೆ ಜಿನ ದೇವಾ. ಪಂಚಲೋಹದಲ್ಲಿ ಹೊಳೆಯುವ ಭವ್ಯ ಮೂರ್ತಿ ಚಂದಿರನಾಥನದು, ಆತ್ಮನ ಕಾಣುತ್ತ ದೇಹವ ಮರೆತ ಭಂಗಿಯು ಶ್ರೀ ಜಿನನಾಥನದು, ಆತನ ಬಲ ಎಡ ಬದಿಗಳಲಿಯರು ಶ್ಯಾಮಯಕ್ಷನು ಜ್ವಾಲಿನಿಯು, ಒಳದ್ವಾರದ ಬಲ ಭಾಗದಿ ತ್ಯಾಗದ ಮುರುತಿ ಗೊಮ್ಮಟ ಕಾಣುವನು, ಎಡಗಡೆಯಲ್ಲಿ ಆದೀಶ್ವರ ಜಿನನು ಧ್ಯಾನದಿ ಮಗ್ನತೆ ಹೊಂದಿಯನು, ಧ್ಯಾನದಿ ಮಗ್ನತೆ ಹೊಂದಿಯನು. ವಂದಿಪೆ ಜಿನ ದೇವಾ, ವಂದಿಪೆ ಜಿನ ದೇವಾ. ಜಿನ ಮಹಾವೀರ ಸುಪಾರ್ಶ್ವರ ದರ್ಶನ ಸಹಸ್ರಕೂಟದಲ್ಲಾಗುವುದು, ಬಲ ಎಡಗುಡಿಗಳಲಾದಿ ದೇವ ಶ್ರೀ ಪಾರ್ಶ್ವರ ದರ್ಶನವಾಗುವುದು, ಶ್ರೀ ನಂದೀಶ್ವರ ದ್ವೀಪದ ಸರ್ವ ಜಿನಪರ ದರ್ಶನ ಲಭಿಸುವುದು, ನಿರಾಕಾರ ಶ್ರೀ ಸಿದ್ಧರ ಬೆಳಕು ಸಿದ್ಧಕೂಟವನು ಬೆಳಗಿಯುವುದು, ಶ್ರೀ ಜಿನ ದರ್ಶನ ಮಾತ್ರದಿ ನಮ್ಮಯ ಜೀವನ ಪಾವನ ಹೊಂದುವುದು, ಜೀವನ ಪಾವನ ಹೊಂದುವುದು. ವಂದಿಪೆ ಜಿನ ದೇವಾ, ವಂದಿಪೆ ಜಿನ ದೇವಾ. ತ್ರಿಭುವನ ತಿಲಕ ಚೂಡಾಮಣಿಯ ನಾಮದಿ ಖ್ಯಾತಿಯ ಪಡೆದಿಯುವುದು, ಒಂದರಂತೊಂದು ಇಲ್ಲದ ಕಂಬಗ ಅದ್ಭುತ ಕೆತ್ತನೆ ಇಲ್ಲಿಯುವುದು, ಭವ್ಯ ಮನೋಹರ ಬಸದಿಯ ನೋಡಲು ಜನಸಂದಣಿಯೇ ನೆರೆಯುವುದು, ಎಂದಿಗೂ ನವ್ಯ ನವೀನತೆ ಪಡೆದು ಮಂದಿಯ ತನ್ನೆಡೆ ಸೆಳೆಯುವುದು, ಹೊಸ ಬಸದಿ ಎಂಬ ನಾಮವು ಇಲ್ಲಿ ಬಹು ಅನ್ವರ್ಥಕವೆನಿಸುವುದು, ಬಹು ಅನ್ವರ್ಥಕವೆನಿಸುವುದು. ವಂದಿಪೆ ಜಿನ ದೇವಾ, ವಂದಿಪೆ ಜಿನ ದೇವಾ.
ಸಮಾನ ಜಿನ ಈಹನಲ್ಲಿ. ಜಿನರಿವ ಕರೆವರು ಬೆಟ್ಕೇರಿ ಬಸದಿ ಎನ್ನುತ್ತ ಜಿನನನು ನೆನೆಯುತ್ತಲೇ ಮಾತಂಗ ಸಿದ್ಧಾಯಿನಿಯರ ಒಡೆಯನ ಭವ್ಯತೆಯದು ಕಾಣುವುದಿಲ್ಲಿ. ಮಾಡುವ ಭಕ್ತಿಯ ನಮನವನಿಲ್ಲಿ ಜೈ ಮಾವೀರ ಎನ್ನುತ್ತಲೇ ಜೈ ಮಾವೀರ ಎನ್ನುತ್ತಲೇ ವಂದಿಪೆ ಜಿನ ದೇವಾ ವಂದಿಪೆ ಜಿನ ದೇವಾ. ಅಲ್ಲಿಂದಿಳಿದು ಪಡುವಣ ದಿಕ್ಕಿಗೆ ನಡೆಯಲು ಸಿಗುವುದು ನಮಗಲ್ಲಿ. ಜಿನ ಮಂದಿರಗಳ ದಾರಿಯು ಅಲ್ಲಿ ಇರುವುದು ದಕ್ಷಿಣ ಬದಿಯಲ್ಲಿ. 10 ಧರ್ಮಗಳ ನೆನಪಿಸುವಂತಿಯ 10 ಬಸದಿಗಳು ಇವುದಿಲ್ಲಿ. ಧ್ಯಾನ ಮಗ್ನ ಶ್ರೀ ಜಿನ ಬಿಂಬಗಳ ದರ್ಶನ ನಮಗಾಗುವುದಿಲ್ಲಿ. ಧರ್ಮವ ತಿಳಿಸುತ್ತ ಕರ್ಮವ ಕಳೆಯುತ್ತ ಪೊರೆವರು ನಮ್ಮನು ಇವರಿಲ್ಲಿ ಪೊರೆವರು ನಮ್ಮನು ಇವರಿಲ್ಲಿ. ವಂದಿಪೆ ಜಿನ ದೇವಾ ವಂದಿಪೆ ಜಿನ ದೇವಾ. ಮೊದಲಿಗೆ ಸಿಗುವುದೇ ಕೋಟಿ ಶೆಟ್ಟರ ಬಸದಿಯು ನೇಮಿ ಜಿನೇಂದ್ರನದು. ಸರ್ವಾಣ ಕೂಷ್ಮಾಂಡಿನಿಯರ ಒಡೆಯನು ನಮ್ಮಯ ನೇಮಿ ಜಿನೋತ್ತಮನು. ಮೂಡುಬಿದರೆಯ ಭವ್ಯ ಜನತೆಗೆ ದಿವ್ಯ ದರ್ಶನವ ನೀಡುವನು. ಶರಣು ಎನ್ನುತ್ತ ಚರಣಕ್ಕೆ ಎರಗುವ ಬಾಗುತ್ತ ಶಿರವನು ಭಕ್ತಿಯಲಿ. ಮೋಕ್ಷದ ಮಾರ್ಗವ ತೋರುತ್ತ ಕಾಯೋ ಎನ್ನುತ್ತ ಬೇಡುವ ಅವನಲ್ಲಿ ಎನ್ನುತ್ತ ಬೇಡುವ ಅವನಲ್ಲಿ. ವಂದಿಪೆ ಜಿನ ದೇವಾ ವಂದಿಪೆ ಜಿನ ದೇವಾ. ಪಕ್ಕದಲ್ಲಿರುವುದೇ ಗುರುಗಳ ಬಸದಿಯು ಮಂದಿರವು ಪ್ರಾಚೀನವಿದು. ಘೋರೋಪಸರ್ಗವ ಜಯಿಸಿದ ಧೀರನ ಪಾರ್ಶ್ವಜಿನೇಂದ್ರನ ಬಸದಿಯಿದು. ಭವ್ಯ ಮೂರುತಿಯ ಕಾಣುತ್ತಲಿರಲು ದಿವ್ಯ ಶಾಂತಿಯು ಲಭಿಸುವುದು. ಭವವನ್ನು ಕಳೆಯುವ ದಿವ್ಯ ಜಿನೇಂದ್ರನ ಪಾವನ ಪಾದ ಸುಕಮಲದಲ್ಲಿ. ತವ ಗುಣಗಳನ್ನು ನೀಡೆ ಮಗೆನು ತಲಿ ಬೇಡುವ ಪರಮ ಸುಭಕ್ತಿಯಲಿ ಬೇಡುವ ಪರಮ ಸುಭಕ್ತಿಯಲಿ. ವಂದಿಪೆ ಜಿನ ದೇವಾ ವಂದಿಪೆ ಜಿನ ದೇವಾ. ಮೇಲ್ಗಡೆಯಂತಸ್ತಿನಲ್ಲಿ ದಿವ್ಯ ಮನೋಹರ ಜಿನ ಬಿಂಬಗಳಿವುದು. ಶ್ರೀನಂದೀಶ್ವರ ಜಿನ ಪ್ರತಿಮೆಗಳ ದರ್ಶನವು ನಮಗಾಗುವುದು. ಪರಮ ಜಿನೇಂದ್ರನ ಸೀಮಂದರನ ಪಾವನ ಪ್ರತಿಮೆಯು ಇಲ್ಲಿಯುವುದು. ಮಂದಹಾಸವನ್ನು ಬೀರುತ್ತಲಿರುವ ಮಂಗಳ ಮೂರ್ತಿ ಜಿನಪನನು ಕಾಣುತ್ತ ನಮಿಸುತ್ತ ಪಾಡುತ್ತ ಪರಮ ಶಾಂತಿಯ ಪಡೆಯುವ ನಾವಿಲ್ಲಿ ಶಾಂತಿಯ ಪಡೆಯುವ ನಾವಿಲ್ಲಿ. ವಂದಿಪೆ ಜಿನ ದೇವಾ ವಂದಿಪೆ ಜಿನ ದೇವಾ.
ಪಕ್ಕದಲ್ಲಿರುವುದೇ ಕಲ್ಲು ಬಸದಿಯು ಶೀತಲನಾಥನ ಮಂದಿರವು. ಅಮೃತ ಶಿಲೆಯ ಅಂದದ ಮೂರ್ತಿ ಭಕ್ತಾದಿಗಳನ್ನು ಸೆಳೆಯುವುದು. ಬ್ರಹ್ಮದೇವ ಮಾನವಿಯರ ಸೇವೆಯ ಪಡೆಯುತ್ತಲೇ ಅಜಿನ ದೇವನನ್ನು ಸೇವಿಸಿ ನಾವು ಪಡೆಯುವ ಶಾಂತಿಯ ಶರಣಾಗುತ್ತಲೇ ಭಕ್ತಿಯಲಿ. ಪಾವನ ಮೂರ್ತಿ ಶೀತಲ ಜಿನಪನ ಪೂಜೆಯ ಮಾಡುವ ಶ್ರದ್ಧೆಯಲಿ, ಪೂಜೆಯ ಮಾಡುವ ಶ್ರದ್ಧೆಯಲಿ. ವಂದಿಪೆ ಜಿನ ದೇವಾ, ವಂದಿಪೆ ಜಿನ ದೇವಾ. ಬಳಿಯಲ್ಲೇ ಇರುವುದು ಚೋಳ ಶೆಟ್ಟರ ಬಸದಿಯು ಶ್ರೀ ಜಿನನಾಥನದು. ಇಲ್ಲಿನ ತ್ರೈಜಿನ ದೇವರು ನಮ್ಮಯ ಪಾಪಗಳೆಲ್ಲವ ಕಳೆಯುವರು. ಸುಮತಿ ಪದ್ಮ ಪ್ರಭಸು ಪಾರ್ಶ್ವ ಜಿನರನ್ನು ದರ್ಶನ ಮಾಡುತ್ತಲೇ ಎಡಬಲಗಳಲ್ಲಿಯ ತೀರ್ಥಂಕರರ ದರ್ಶನ ಮತ್ತೆ ಮಗಾಗುತ್ತಲೇ. ಪಾಪವು ಕಳೆವುದು, ಪುಣ್ಯವ ನೀವುದು, ಮೋಕ್ಷದ ದಾರಿಯು ಲಭಿಸುವುದು, ಮೋಕ್ಷದ ದಾರಿಯು ಲಭಿಸುವುದು. ವಂದಿಪೆ ಜಿನ ದೇವಾ, ವಂದಿಪೆ ಜಿನ ದೇವಾ. ಎದುರಿಗೆ ಕಾಣುತ್ತಲಿರುವುದೇ ಸುಂದರ ಚಂದಿರನಾಥನ ಮಂದಿರವು. ಕರೆಯುವರಿದನು ಲೆಪ್ಪದ ಬಸದಿ ಎನ್ನುವ ಹೆಸರಲಿ ಪುರಜನರು. ಮಹಾಮಾತೆ ಶ್ರೀ ಜ್ವಾಲಿನಿ ದೇವಿಯ ಲೆಪ್ಪದ ಮೂರ್ತಿ ಇಲ್ಲಿವುದು. ಶ್ಯಾಮಯಕ್ಷನ ದರ್ಶನವೇ ಮಗೆ ದರ್ಪಣದೊಳು ಆಗುವುದಿಲ್ಲಿ. ಮೌಕ್ತಿಕ ವರ್ಣ ಜಿನೇಂದ್ರಗೆ ವಂದಿಸಿ ಮುಕ್ತಿಯ ಬೇಡುವ ಅವನಲ್ಲಿ, ಮುಕ್ತಿಯ ಬೇಡುವ ಅವನಲ್ಲಿ. ವಂದಿಪೆ ಜಿನ ದೇವಾ, ವಂದಿಪೆ ಜಿನ ದೇವಾ. ಪಕ್ಕದಲ್ಲಿರುವುದೇ ದೇರಮ್ಮ ಶೆಟ್ಟಿ ಎನ್ನುವ ಹೆಸರಿನ ಮಂದಿರವು. ಜಿನಾರಮಲ್ಲಿ ಮುನಿಸು ವ್ರತರ ಭವ್ಯ ದಿವ್ಯ ಜಿನ ದೇಗುಲವು. ಮೇಲ್ಗಡೆಯಲ್ಲಿ ಶ್ರೀ ಮಲ್ಲಿ ಜಿನೇಶನ ಮೂಲ ವಿಗ್ರಹವೂ ಇಹುದಿಲ್ಲಿ. ಪರಮ ಶಾಂತಿಯನ್ನು ನೀಡುತ್ತಲಿರುವರು ನಮ್ಮಯ ಜಿನರು ಭವ್ಯರಿಗೆ. ತ್ರೈಜಿನ ಮೂರ್ತಿಗೊಂದಿಸಿ ನಾವು ಧನ್ಯತೆ ಪಡೆಯುವ ಹರುಷದಲ್ಲಿ, ಧನ್ಯತೆ ಪಡೆಯುವ ಹರುಷದಲ್ಲಿ. ವಂದಿಪೆ ಜಿನ ದೇವಾ, ವಂದಿಪೆ ಜಿನ ದೇವಾ. ಅಲ್ಲಿಯ ಎದುರಿಗೆ ಸಿಗುವುದು ನಮಗೆ ಮಹಾದೇವ ಶೆಟ್ಟಿ ದೇಗುಲವು. ಪಾವನ
ಘನಗಾಂಭೀರ್ಯದ ಮುದ್ರೆಯಲಿ ಉದ್ಧರಿಪನವ ಎಮ್ಮನು ಕರುಣದಿ ನಿರ್ಮಲ ಗುಣಗಳ ನೀಡುತ್ತಲೇ ಪರಮಹಿಂಸೆಯ ಬೋಧಿಪದೇವನ ನಿರುತವು ನೆನೆದು ಹಾಡುತ್ತಲೇ ಭಜಿಸುವ ಬನ್ನಿರಿ ಬೇಡುತ್ತ ಮುಕ್ತಿಯ ಶ್ರೀಚರಣದಲ್ಲಿ ನಮಿಸುತ್ತಲೇ ಶ್ರೀಚರಣದಲ್ಲಿ ನಮಿಸುತ್ತಲೇ ವಂದಿಪೆ ಜಿನ ದೇವಾ ವಂದಿಪೆ ಜಿನ ದೇವಾ ಮುಂದಕ್ಕೆ ಸಿಗುವುದು ಪಡುವಣ ದಿಕ್ಕಿಗೆ ಪಡುಬಸದಿಯು ಪ್ರಾಚೀನವಿದು ವಿಮಲ ಅನಂತ ಧರ್ಮ ಜಿನಪರು ನೆಲೆಸಿ ಅರಿಲ್ಲಿ ಧ್ಯಾನದಲ್ಲಿ ಬ್ರಹ್ಮದೇವನು ನಿರುತ ಉದಯನು ತೋರ್ವನು ಜಿನರ ಭಕ್ತರಲ್ಲಿ ಬೇಡುವ ಶಾಂತಿಯ ವರವನು ನಾವು ಮುಕ್ತಿಗೊಡೆಯನ ಎದುರಿನಲ್ಲಿ ಶ್ರದ್ಧಾ ಭಕ್ತಿಯ ತೋರುವ ನಾವು ಶ್ರೀಜಿನ ಚರಣ ಯುಗಲದಲ್ಲಿ ಶ್ರೀಜಿನ ಚರಣ ಯುಗಲದಲ್ಲಿ ವಂದಿಪೆ ಜಿನ ದೇವಾ ವಂದಿಪೆ ಜಿನ ದೇವಾ ಮುಂದೆ ಹೋಗುತ್ತಲೇ ಪಾಠಶಾಲೆಯು ಗೋಚರಿಸುತ್ತಲೇ ಉದಿದೊ ನೋಡಿ ತಂದೆ ಶ್ರೀ ಮುನಿ ಸುವ್ರತ ದೇವನ ಮಂದಿರವಿದೋ ಇಲ್ಲಿದೆ ನೋಡಿ ಧರ್ಮ ಬೋಧೆಯನ್ನು ನೀಡುತ್ತಲಿಯನು ನಿರ್ಮಲಾಂಗನು ಶ್ರೀಜಿನನು ವರುಣ ಸುಗಂಧಿನಿ ಯಕ್ಷಯಕ್ಷಿಯರ ಒಡೆಯನು ನಮ್ಮ ಈ ಜಿನನು ಬೇಡುವ ನಿತ್ಯವು ದರ್ಶನ ಭಾಗ್ಯವ ಶ್ರದ್ಧೆಯಲಿ ತಲೆ ಬಾಗುತ್ತಲೇ ಶ್ರದ್ಧೆಯಲಿ ತಲೆ ಬಾಗುತ್ತಲೇ ವಂದಿಪೆ ಜಿನ ದೇವಾ ವಂದಿಪೆ ಜಿನ ದೇವಾ ಮುಂದೆ ಎದುರುಗಡೆ ಕಾಣುತ್ತಲಿಹುದು ಜೈನ ಮಠ ನಮ್ಮದು ನೋಡಿ ಪಾರ್ಶ್ವಜಿನೇಶನು ನೆಲಸಿಯ ನಿಲ್ಲಿ ಕರುಣಾಮೃತವನು ಹರಿಸುತ್ತಲೇ ಚಾರು ಕೀರ್ತಿ ಗುರುವರಿಯರು ಪೂಜಿಪ ಕುಷ್ಮಾಂಡಿನಿಯೂ ನೆಲಸಿಹಳು ಜಿನರ ಭಕ್ತರನ್ನು ಸಲಹುತ್ತಲಿರುವಳು ಪುರಕ್ಕೆ ಶ್ರೇಯವನು ನೀಡುವಳು ನೇಮಿ ಜಿನೇಶನ ಯಕ್ಷಿಯು ಇವಳು ವರದ ಹಸ್ತವನು ತೋರುವಳು ವರದ ಹಸ್ತವನು ತೋರುವಳು ಸಿದ್ಧಕ್ಷೇತ್ರಗಳ ದರ್ಶನವಿಲ್ಲದೆ ಬಾಳು ನಿರರ್ಥಕವೆನ್ನದಿರಿ ನೆನೆಯಿರಿ ಪಾವಾಪುರಿ ಚಂಪಾಪುರಿ ಕೈಲಾಸ ಉರ್ಜಂತ ಸಮ್ಮೇದ್ಗಿರಿ ಮಾಡಿರಿ ಭಕ್ತಿಯ ನಮನವನಿಲ್ಲಿ ಜೈನ ಕಾಶಿ ಮುಡಬಿದರೆಯಲಿ ಅರುವ ಸಿದ್ಧ ಆಚಾರ್ಯ ಗುರು ಸಾಧುಗಳನ್ನು ಸ್ಮರಿಸುತ್ತ ಭಕ್ತಿಯಲಿ ಏರುವ ಪುಣ್ಯದ ಗಿರಿಯನ್ನು ಮುಂದೆ ತಲುಪುವ ಮುಕ್ತಿಯ ಪರಮಗುರಿ ತಲುಪುವ ಮುಕ್ತಿಯ ಪರಮಗುರಿ ವಂದಿಪೆ ಜಿನ ದೇವಾ